ಗುಡ್ ಮಾರ್ನಿಂಗ್ ಎವ್ರಿಬಡಿ. ಇವತ್ತೊಂದು ವಿಡಿಯೋ ಮಾಡಬೇಕು ಅನ್ನಿಸ್ತು, ಸೊ ಮಾಡ್ತಾಯಿದ್ದೀನಿ ಸುಮ್ಮನೆ. ಏನಕ್ಕೆ ಅಂದರೆ ನಾನು ಇತ್ತೀಚೆಗೆ ನನ್ನ ಎಕ್ಸ್ಪೀರಿಯೆನ್ಸು, ಸೊ ನನಗೆ ಧ್ಯಾನ ಸಿಕ್ಕಿದ್ಮೇಲೆ ನಾನು ಎಲ್ಲರಿಗೂ ಪ್ರಚಾರ ಮಾಡಬೇಕು, ಎಲ್ಲರಿಗೂ ಹೇಳ್ಬೇಕು. ಸೊ ನನಗೆ ಸಿಕ್ಕಿರೋ ಬೆನಿಫಿಟ್ಸ್ ಎಲ್ಲರಿಗೂ ಸಿಗಲಿ ಅಂತ ಹೇಳ್ಬೇಕಾದ್ರೆ ನನಗೆ ತುಂಬ ಕ್ವಶನ್ಸ್ ಬಂದಿದ್ದೇನು ಅಂದರೆ, ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಅನ್ನೋಕ್ಕಿಂತ ಎಲ್ಲರಿಗೂ ಏನು ಸಿಗುತ್ತೆ ಅನ್ನೋ ಮೈಂಡ್ಸೆಟ್ ಜಾಸ್ತಿ ಇದೆ. ಅದು ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಗೊತ್ತಾಗಿರೋದು. ಈಗ ಏನು ಸಿಗುತ್ತೆ ಅನ್ನೋ ಲೆಕ್ಕಾಚಾರಕ್ಕೆ ಹೆಂಗೆ ಅಂದರೆ, ಅದನ್ನು ಎಲ್ಲರ ಮೈಂಡ್ಸೆಟ್ ಯಾವ ಥರ ಇದೆ ಅಂದರೆ, ದುಡ್ಡು ಸಿಗುತ್ತಾ. ಜನಕ್ಕೆ ದುಡ್ಡು ಬೇಕಷ್ಟೇ, ಬಟ್ ಅದು ಏನಕ್ಕೆ ಬೇಕು, ಅದು ದುಡ್ಡು ತೊಗೊಂಡು ಏನು ಮಾಡ್ತಾರೆ ಏನೂ ಗೊತ್ತಿಲ್ಲ ಸ್ನೇಹಿತರೆ. ಆ್ಯಕ್ಚುಲಿ ಈಗ ನಿಮ್ಗೆ ಒಂದು ಅರ್ಥ ಆಗೋದು ಏನು ಅಂದರೆ, ಮೆಡಿಟೇಷನ್ ಸ್ಟಾರ್ಟ್ ಮಾಡೋರು ನನಗೆ ಅರ್ಥ ಆಗಿದ್ದು, ದ ವರ್ಲ್ಡ್ ಈಸ್ ರೂಲ್ಡ್ ಬೈ 3 ಡಿವೈನ್ ಎನರ್ಜೀಸ್. 3 ಯಾವುದು ಅಂದರೆ ಮನಿ, ಸೆಕ್ಸ್, ಪವರ್. ಇವು 3ರಿಂದ ಇವತ್ತು ಈ ನಮ್ಮ ಪ್ರೆಸೆಂಟ್ ಪ್ರಪಂಚ ಕಲಿಯುಗ ಏನಿದೆ ಇದು ರೂಲ್ ಆಗ್ತಾ ಇರೋದು. ಬಟ್ ಆ್ಯಕ್ಚುಯಲ್ ಫ್ಯಾಕ್ಟ್ ಏನು ಅಂದರೆ, ನೇಚರಲ್ಲಿ ಇದು ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಈ 3ರಿಂದ ಯಾರು ಬೀಳ್ತಾರೋ ಅವ್ರಿಗೆ ಅವು 3 ಸಿಗಲ್ಲ. ಮೀನ್ಸ್ ಸಿಕ್ಕಿದ್ರೂ ಅವ್ರಿಗೆ ಅದನ್ನು ಎಂಜಾಯ್ ಮಾಡೋಕ್ಕಾಗಲ್ಲ, ಅಥವಾ ಅದ್ರ ಜೊತೆ ನೆಮ್ಮದಿಯಾಗಿ ಇರೋಕ್ಕಾಗಲ್ಲ. ದಿಸ್ ಈಸ್ ದ ಫ್ಯಾಕ್ಟ್. ಯಾಕೆಂದರೆ ತುಂಬ ಎಕ್ಸಾಂಪಲ್ಸು ನಿಮ್ಗೆ ಸಿಗುತ್ತೆ, ನಿಮ್ಮ ಸುತ್ತಮುತ್ತ ಸಿಗುತ್ತೆ, ನೀವು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ತೊಗೊಂಡ್ರು ಸಿಗುತ್ತೆ, ನೋಡಿ ಅಬ್ಸರ್ವ್ ಮಾಡಿ. ಬಟ್ ಇವು 3ರಿಂದ ಬೀಳ್ದೇ ಸೆಲ್ಫ್ಲೆಸ್ ಆಗಿ ಕೆಲಸ ಮಾಡಿದಾಗ ಇವು 3 ಸಿಗುತ್ತೆ. ಸೊ 3 ಸಿಗುತ್ತೆ ಅಂದ ತಕ್ಷಣ ನಿಮ್ಗೇನು ಎಲ್ಲರೂ ಅಂಬಾನಿನೇ ಆಗಬೇಕು, ವಿರಾಟ್ ಕೊಹ್ಲಿನೇ ಆಗಬೇಕು ಅಂತೇನಿಲ್ಲ. ನಿಮ್ಮ ಯೋಗ್ಯತೆಗಳಿಗೆ ತಕ್ಕಂತೆ ಅದು ನಿಮಗೆ ಸಿಕ್ಕಿರುತ್ತೆ. ಅದನ್ನು ನೀವು ಉಪಯೋಗಿಸ್ಕೊಳ್ಳೋದನ್ನ ಕಲಿಬೇಕಾಗತ್ತೆ. ಇದು ಬೇಸಿಕ್ ರೂಲ್. ಓಕೆ, ಇನ್ನೂ ತುಂಬ ಇದೆ ಮೆಡಿಟೇಷನ್ ಬಗ್ಗೆ. ಬರೀ ದುಡ್ಡಲ್ಲ, ಏನೇನು ಸಿಗುತ್ತೆ ಅಂತ ಹೇಳಿದ್ರೆ ಇಡೀ ಪ್ರಪಂಚನೇ, ಈ ಸ್ವಾರ್ಥ ಪ್ರಪಂಚನೇ ಮೆಡಿಟೇಷನ್ ಮಾಡೋಕ್ಕೆ ಕೂತ್ಕೊಂಡ್ಬಿಡುತ್ತೆ. ಬಟ್ ಅದಕ್ಕೋಸ್ಕರ ನೇಚರು ಅದನ್ನು ಎಲ್ಲರಿಗೂ ಅರ್ಥ ಮಾಡ್ಕೊಳ್ಳೋಕೆ ಬಿಡಲ್ಲ. ಯಾರ್ಯಾರಿಗೆ ಅರ್ಥ ಆಗುತ್ತೋ ಅವರಷ್ಟೇ ಮಾಡೋಕ್ಕಾಗೋದು. ಅವ್ರವ್ರಿಗೊಂದೊಂದು ಸ್ಟೇಜ್ ಬರಬೇಕು. ನಮ್ಮ ಪತಂಜಲಿ ಮಹರ್ಷಿಗಳು ಬರೆದಿರೋ ಆ ಸೂತ್ರದಲ್ಲಿದೆ ಕರೆಕ್ಟಾಗಿ, ಸ್ಟೆಪ್ ಬೈ ಸ್ಟೆಪ್ ಓದಿ ಅದನ್ನು. ಯಮ, ನಿಯಮ, ಧ್ಯಾನ, ಪಠಣೆ, ಹಿಂಗೆ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ಸ್ ಇದೆ. ಸೊ ಪೀಪಲ್ ಹ್ಯಾಸ್ ಟು ಫಾಲೋ ಇಟ್. ನನ್ನ ಪ್ರಕಾರ ನಮಗೆ ಆ್ಯಕ್ಚುಲಿ ನಾವೆಲ್ಲ ಮಾಡಿದ್ದೀವಿ. ಫಸ್ಟ್ ಯಮ ಮಾಡಿದ್ದೀವಿ, ನಿಯಮನೂ ಫಾಲೋ ಮಾಡಿದ್ದೀವಿ, ಪ್ರಾಣಾಯಾಮ, ಈ ಫಿಸಿಕಲ್ ಎಕ್ಸಸೈಸ್, ಸೂರ್ಯ ನಮಸ್ಕಾರಗಳನ್ನು ಒಂದಷ್ಟು ದಿನ ಮಾಡಿದ್ದೀವಿ. ಅದಾದಮೇಲೆ ನಾವು ಶಿವ ಪೂಜೆಗಳು ಮಾಡಿದ್ದೀವಿ. ಎಲ್ಲ ಮಾಡ್ತಾ ನಮಗೆ ಒಂದಷ್ಟು ವರ್ಷಗಳಾದಮೇಲೆ ಇವಾಗ ಧ್ಯಾನ ಯಾರ್ದೋ ಮುಖಾಂತರ ನಮಗೆ ನೇಚರು ಸಿಕ್ತು. ಬಟ್ ನಮಗೆ ಆಧ್ಯಾತ್ಮದಲ್ಲಿ ಇಂಟ್ರೆಸ್ಟ್ ಇದ್ದಿದ್ದರಿಂದ, ಜೊತೆಗೆ ನಮ್ಮ ಲೈಫ್ ಸ್ಟೈಲ್ ಯಾವ ಥರ ಇತ್ತು ಅಂದರೆ, ನಾವು ಆಲ್ರೆಡಿ ನಿಯಮದಡಿಯಲ್ಲಿದ್ವಿ. ಯಾವುದೇ ಮಾಡಿದ್ರೂ ಒಂದು ಲಿಮಿಟಾಗಿ ನಾವು ಮಾಡ್ತಾಯಿದ್ವಿ. ಯಾವುದಕ್ಕೂ ನಾವು ಈ ಮನಿ, ಸೆಕ್ಸ್ ಮತ್ತು ಪವರ್ 3ಕ್ಕೂ ಲಸ್ಟ್, ಈಗೋ, ಗ್ರೀಡಲ್ಲಿ ಇದಿರಲಿಲ್ಲ. ವಿ ಎಂಜಾಯಿಂಗ್ ಆಲ್ ದಿಸ್ 3 ಬಿಕಾಸ್ ಆಫ್ ನೇಚರ್ ಅನ್ನೋ ಇದರಲ್ಲೇ ನಾನು ನಮ್ಮ ಲೈಫ್ ಸ್ಟೈಲ್ ಇದ್ದಿದ್ದು ಮುಂಚೆನೂ. ಸೊ ಹಂಗಾಗಿ ಕಂಟಿನ್ಯೂ ಆಗಿದೆ. ಈಗ ಧ್ಯಾನ ಸಿಕ್ಕೋದ್ಮೇಲೆ ಅಂದ್ರೆ ನಮಗೆ ಇನ್ನೂ ತುಂಬ ಚೆನ್ನಾಗಿದೆ. ಸ್ಪೆಷಲಿ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸಸ್ಸು ಶೇರ್ ಮಾಡಬೇಕು ಅಂದರೆ ಸ್ನೇಹಿತರೆ, ನಾನು ಮುಂಚೆ ಸ್ವಲ್ಪ ಬಿಯರ್ ಎಲ್ಲ ಕುಡಿತಾ ಇದ್ದೆ. ಸೊ ನಾನು ಸಾಫ್ಟ್ವೇರ್ ಕಂಪ್ನಿ ಕೆಲಸ ಮಾಡೋದ್ರಿಂದ ಬಿಯರು ಅವು ವೆಕೇಷನಲ್ಲಿ ಫ್ರೆಂಡ್ಸ್ ಜೊತೆ ಹೋದಾಗ ಮತ್ತು ವೀಕೆಂಡ್ಸಲ್ಲಿ ಕುಡಿತಾ ಇದ್ದೆ, ನಾರ್ಮಲ್ ಪಾರ್ಟಿ ಮಾಡ್ತಾ ಇದ್ದೆ ನಾನು. ಅದಕ್ಕಿಂತ ಇನ್ನೂ ನೆಕ್ಸ್ಟ್ ಲೆವೆಲ್ ಫ್ರೀಡಮ್ ಅಂದರೆ, ನಾನು ಆ್ಯಕ್ಚುಲಿ ಮನೆಗೆ ತಂದು ಕುಡಿತಾ ಇದ್ದೆ. ನನ್ನ ಧರ್ಮಪತ್ನಿನೂ ಕೂಡ ಪರ್ಮಿಷನ್ ಕೊಟ್ಟಿದ್ರು ಅದಕ್ಕೆ. ಯಾಕೆಂದರೆ ಐ ಆಮ್ ನಾಟ್ ಎ ಡೈಲಿ ಡ್ರಿಂಕರ್. ಬಟ್ ಈ ಧ್ಯಾನಕ್ಕೆ ಬಂದ ಮೇಲೆ ನಾನು ಕುಡಿಯೋದು ಬಿಟ್ಟಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ. ನನಗೆ ಕುಡಿಬೇಕು ಅಂತ ಅನಿಸಿದ್ರೆ ನಾನು ಇವಾಗಲೂ ಕುಡಿತೀನಿ. ನಾನು ಕುಡಿಯೋದು ಬಿಟ್ಟಿಲ್ಲ ಆ್ಯಕ್ಚುಲಿ, ಬಟ್ ನನಗೆ ಅನಿಸಲ್ಲ. ಯಾಕೆಂದರೆ ನನ್ನ ಸಿಸ್ಟಮ್, ನನ್ನ ದೇಹ, ಮೈಂಡ್, ಮನಸ್ಸಿಗೆ ಕುಡಿಬೇಕು ಅಂತ ಅನಿಸಲ್ಲ. ಯಾಕೆ ಅಂದರೆ ಬೈ ಡಿಫಾಲ್ಟ್ ಐ ಆಮ್ ಆಲ್ರೆಡಿ ಹ್ಯಾಪಿ ಬೈ ಮೈಸೆಲ್ಫ್. ಸೆಕೆಂಡ್, ಓಕೆನಾ. ಎರಡನೇದು ಫುಡ್ ಹ್ಯಾಬಿಟ್ಸ್ ಚೇಂಜ್ ಆಗಿದೆ. ಏನು ಫುಡ್ ಹ್ಯಾಬಿಟ್ಸ್ ಅಂದರೆ, ಎಲ್ಲಾದರೂ ವಾಕ್ ಮಾಡ್ತಾ ಇದ್ರೆ ಅಥವಾ ಎಲ್ಲೋ ಹೋದರೆ ಹೊರಗಡೆ ಮನೆಯಿಂದ ಇಮಿಡಿಯೇಟಾಗಿ ನನಗೇನು ಅನಿಸ್ತಿತ್ತು, ಎಲ್ಲರ ಸ್ಮೆಲ್ ಬಂದರೆ ಗೋಬಿ ಮಂಚೂರಿ ತಿನ್ನಬೇಕು ಅನಿಸ್ತಾ ಇತ್ತು. ಸ್ಮೆಲ್ ಬಂದರೆ, ಅಥವಾ ಬಜ್ಜಿ ಅಂಗಡಿ ನೋಡಿದ್ರೆ ಬಜ್ಜಿ ತಿನ್ಬಿಡ್ತಾ ಇದ್ದೆ, ಮಸಾಲೆ ಪುರಿ ಅಂಗಡಿ ನೋಡಿದ್ರೆ ಮಸಾಲೆ ಪುರಿ ತಿನ್ಬಿಡ್ತಾ ಇದ್ದೆ, ಐಸ್ ಕ್ರೀಮ್ ಅಂಗಡಿ ಮುಂದೆ ಹೋದರೆ ಐಸ್ ಕ್ರೀಮ್ ಸೆನ್ಸಿಟಿವ್ ಆದ ತಕ್ಷಣ ತಿನ್ಬಿಡ್ತಾ ಇದ್ದೆ. ಆದರೆ ನೋಡಿ, ಈ ಆ್ಯಕ್ಚುಲಿ ನಾನು ನನ್ನ ಮೈಂಡ್ ಅಥವಾ ನನ್ನ ದೇಹ, ನನ್ನ ಪಂಚೇಂದ್ರಿಯಗಳು ಕಂಟ್ರೋಲಲ್ಲಿ ಇತ್ತು. ನನ್ನ ಮೈಂಡು ನನ್ನ ಕಂಟ್ರೋಲಲ್ಲಿ ಇರಲಿಲ್ಲ. ಈಗ ಇದೆಲ್ಲ ನನ್ನ ಕಂಟ್ರೋಲಿದೆ. ಈಗ ಹಾರ್ಡಿ ತಿಂಗ್ಳಿಗೊಂದ್ಸಲಿನೂ ನಾವು ಮಸಾಲೆ ಪುರಿ, ಪಾನಿಪುರಿ ತಿಂತಾ ಇಲ್ಲ ಮನೆಯಲ್ಲಿ. ತಿಂಗ್ಳಿಗೊಂದ್ಸಲಿನೂ ನಾವು ಗೋಬಿ ಮಂಚೂರಿ ತಿಂತಾ ಇಲ್ಲ ಯಾರೂ. ಐಸ್ ಕ್ರೀಮು ಇದೆಲ್ಲ ಮಕ್ಳಿಗೋಸ್ಕರ ವೀಕ್ಲಿ ಒನ್ಸ್ ತಿಂತಾ ಇದ್ವಿ. ಬಟ್ ಈಗ ಅದನ್ನು ಸ್ಟಾಪ್ ಮಾಡಿ ನಾವು ನಮ್ಮ ಮನೆಯಲ್ಲೇ ಎವ್ರಿ ಸಂಡೇ, ಸ್ಯಾಟರ್ಡೇಸ್ ಐಸ್ ಕ್ರೀಮ್ನ, ಹೋಮ್ ಮೇಡ್ ಐಸ್ ಕ್ರೀಮ್ನ ನಾವು ಮಾಡ್ತಾಯಿದ್ದೀವಿ. ಅಂದರೆ ನೋಡಿ, ನಮಗೆ ಇವಾಗ ಅಷ್ಟು ಟೈಮ್ ಸಿಗೋಕ್ಕೆ ಸ್ಟಾರ್ಟ್ ಆಗಿದೆ. ನಮ್ಮ ಮುಂಚೆ ಹಂಗಾಗ್ತಿದ್ದು, ಮನೇಲಿ ಮಾಡ್ಕೊಂಡು ತಿನ್ನೋಕ್ಕೆ ಟೈಮ್ ಇಲ್ಲ ಅನ್ನೋ ಫೀಲಿಂಗಲ್ಲಿ ಹೋಗಿ ತಿನ್ಬಿಡ್ತಾ ಇದ್ವಿ ತಂದು. ಬಟ್ ಇತ್ತು ಮುಂಚೆನೂ ಮಕ್ಕಳಿಗೆ ಏನನ್ನ ತಿನ್ಸೋದು ಬೇಡ. ಯಾಕೆಂದರೆ ಇಂಗ್ರೀಡಿಯೆಂಟ್ಸ್ನ ನೀವು ಓದಿ, ಐಸ್ ಕ್ರೀಮ್ ಆಗಲಿ ಯಾವುದೇ ಒಂದು ವಸ್ತುನ ನೀವು ಯೂಸ್ ಮಾಡ್ತಾರೋ ವಸ್ತುನ ಇಂಗ್ರೀಡಿಯೆಂಟ್ಸ್ ನೋಡಿದ್ರೆ ಎಲ್ಲ ವಸ್ತುನಲ್ಲೂ ಕೂಡ ಪಾಮ್ ಆಯಿಲು, ಕೆಲವೊಂದು ಸ್ಯಾಚುರೇಟೆಡ್ ಫ್ಯಾಟ್ಸು, ಸ್ಯಾಚುರೇಟೆಡ್ ಕೆಮಿಕಲ್ಸು,
ಮತ್ತು ಸ್ಟೆಬಿಲೈಸರ್ಸ್ನ ಯೂಸ್ ಮಾಡಿರ್ತಾರೆ. ಸೊ ಹಂಗಾಗಿ ನಾವು ಅದನ್ನು ಅವಾಯ್ಡ್ ಮಾಡಿದ್ದೀವಿ. ದಿಸ್ ಇಸ್ ಬೇಸಿಕ್ ಚೇಂಜಸ್ ಆಗಿದೆ ನಮಗೆ. ಇನ್ನು ಅದು ಬಿಟ್ಟರೆ ಇನ್ನು ಅದಕ್ಕಿಂತ ಅಡ್ವಾಂಟೇಜಸ್ ಏನಾಗಿದೆ, ಮುಂಚೆ 8:30 ಎದ್ರೂ ನಾನು ಏನೋ ಒಂಥರ ಮನಸ್ಸು ಸಮಾಧಾನ ಆಗ್ತಾ ಇರಲಿಲ್ಲ, ಮತ್ತು ದೇಹ ಒಂಥರ ಆಲಸ್ಯ ಯಾವಾಗಲೂ. ಬಟ್ ಇವಾಗ ಎವ್ರಿ ಡೇ ಐ ವೇಕಪ್ ಬಿಫೋರ್ 5:35. ಸೊ ಆ ಟೈಮ್ಗೆ ಎದ್ದು ಅವಾಗಲೇ ತಣ್ಣೀರು ಸ್ನಾನ, ಇಲ್ಲಾಂದರೆ ಸೈಕ್ಲಿಂಗ್ ಹೋಗ್ತೀನಿ. ಒಂದು 30-40 ಕಿಲೋಮೀಟರ್ ಸೈಕ್ಲಿಂಗ್ ಮಾಡ್ತೀನಿ. ಬಂದು ಸ್ನಾನ ಮಾಡಿ ಮತ್ತೊಂದು ಅರ್ಧ ಗಂಟೆ 1 ಅವರ್ ಮೆಡಿಟೇಷನ್ ಮಾಡಿ ಆಮೇಲೆ ಆಫೀಸ್ಗೆ ಹೋಗ್ತೀನಿ. ನೋಡಿ, ಮುಂಚೆ ಆಫೀಸ್ಗೆ ಹೋಗೋದೇ ಕಷ್ಟ ಅನ್ನಿಸ್ತಾ ಇತ್ತು, ಈಗ ಇಷ್ಟೆಲ್ಲ ಮಾಡಿ ಆಫೀಸ್ಗೆ ಹೋಗ್ತೀನಿ. ಬಟ್ ಇವಾಗ ಆಫೀಸ್ಗೆ ಹೋಗೋಕೆ ತುಂಬ ಖುಷಿ ಆಗುತ್ತೆ. ಯಾಕೆ ಅಂದರೆ ನಾನು ಮೆಟ್ರೋದಲ್ಲಿ 1 ಅವರ್ ಟ್ರಾವೆಲ್ ಮಾಡಬೇಕು. ಸೊ ಆ 1 ಅವರ್ ನನಗೆ ಧ್ಯಾನ ಮಾಡೋಕ್ಕೆ ಟೈಮ್ ಸಿಗುತ್ತೆ ಅಂತಲ್ಲ. ಮೆಟ್ರೋದಲ್ಲೂ ಕೂಡ ನಾನು ನಿಂತ್ಕೊಂಡಾದರೂ ಸರಿ, ಸೀಟ್ ಸಿಕ್ಕಿದ್ರೆ ಕುಂತ್ಕೊಂಡಾದರೂ ಸರಿ ನಾನು ಧ್ಯಾನ ಮಾಡ್ತೀನಿ. ಆಮೇಲೆ ಮುಂಚೆ ಮೆಟ್ರೋಗೆ ಹೋಗ್ಬೇಕಾದ್ರೆ ಸೀಟ್ ಸಿಕ್ಕಲಿಲ್ಲ ಅಂದರೆ ನನಗೆ ಅಲ್ಲೇ ಒಂಥರ ಫೀಲ್ ಆಗ್ತಿತ್ತು, ಅಯ್ಯೋ ಸೀಟೇ ಸಿಗಲಿಲ್ಲ, ಇವತ್ತು ಸೀಟೇ ಸಿಗಲಿಲ್ಲ ಅಂತ. ಇವಾಗ ಯಾವ ಥರ ಪೊಸಿಷನ್ ಇದೆ ನನ್ನದು ಅಂದರೆ, ಸೀಟ್ ಸಿಕ್ಕಿದ್ರೂ ಕೂಡ ನಾನು ಎದುರುಗಡೆ ಯಾರಾದರೂ ವಯಸ್ಸಾಗಿರೋರು ಅಥವಾ ಲೇಡೀಸ್ಗಳು ಬಂದರೆ ನಾನು ಅವ್ರಿಗೆ ಆ ಸೀಟನ್ನ ಬಿಟ್ಕೊಡ್ತೀನಿ. ಸೊ ಆ ಬಿಟ್ಕೊಡಿದ್ರೆ ನನಗೆ ಖುಷಿ ಸಿಗೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಹಂಗೆ ಇದು ನಿಮ್ಮ ಒರಿಜಿನಲ್ ನೇಚರ್. ಇದನ್ನು ನಾವೇನು ಮಾಡಿರ್ತೀವಿ, ಈ ಸ್ವಾರ್ಥ ಪ್ರಪಂಚದಲ್ಲಿ ಅಥವಾ ಈ ಸೆಲ್ಫಿಶ್ನೆಸ್ ಲಿವಿಂಗಲ್ಲಿ ವಿ ವಿಲ್ ಲಾಸ್ಟ್ ಆಲ್ ಅವರ್ ಒರಿಜಿನಲ್ ಕ್ವಾಲಿಟೀಸ್. This meditation and dhyana help you to regain all this your original qualities, and it will make you to live your wonderful happy life. ಇನ್ನೂ ಒಂದು ನೆಕ್ಸ್ಟ್ ಲೆವೆಲಲ್ಲಿ ಹೋದರೆ ನಮ್ಮದು ಸೆನ್ಸಿಟಿವಿಟಿ ಯಾವ ಥರ ಬಂದಿದೆ ಅಂದರೆ, ನಾವು ಆಲ್ಮೋಸ್ಟ್ ಇವಾಗ ಸಾಮಾನು ತರಕ್ಕೆ ಹೋದರೆ ಎಲ್ಲರ ಹೋದರೆ ಪ್ಲಾಸ್ಟಿಕ್ ಕವರ್ನ ಅವಾಯ್ಡ್ ಮಾಡ್ತಾ ಇದೀವಿ. ಬ್ಯಾಗ್ಸ್ನ ಮನೆಯಿಂದನೇ ತೊಗೊಂಡು ಹೋಗ್ತಾ ಇದ್ದೀವಿ. ಮನೆಯಲ್ಲಿ ನೀರನ್ನ ಉಪಯೋಗಿಸೋದನ್ನ ಕಮ್ಮಿ ಮಾಡ್ತಾ ಇದ್ದೀವಿ. ವೆಹಿಕಲ್ ಉಪಯೋಗಿಸೋದು, ಈಗ ಮುಂಚೆ ನಮ್ಮ ಮನೆಯಿಂದ 200 ಮೀಟರ್ 300 ಮೀಟರ್ ಅಂಗಡಿಲಿ ಸಾಮಾನು ತರಕ್ಕೆ ಹೋಗಬೇಕು ಅಂದ್ರೂ ಬೈಕ್ ತೊಗೊಂಡು ಸ್ಕೂಟಿ ತೊಗೊಂಡು ಹೋಗ್ತಾ ಇದ್ದೆ ನಾನು. ಇವಾಗ ವಿತ್ ಫ್ಯಾಮಿಲಿ ವಿ ಗೋ ಬೈ ವಾಕಲ್ಲಿ ಹೋಗಿ ತೊಗೊಂಬರ್ತೀವಿ. ಅದರ ಅರ್ಥ ಏನು ಅಂದರೆ ಸ್ನೇಹಿತರೆ, ನೇಚರ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ, ನೀವು ನೇಚರ್ ಬಗ್ಗೆ ಎಷ್ಟು ಯೋಚನೆ ಮಾಡ್ತೀರೋ, ನೀವು ನೇಚರ್ಗೆ ಎಷ್ಟು ಒಳ್ಳೇದು ಮಾಡಬೇಕು ಅಂತ ಬಯಸ್ತೀರೋ, ಅಷ್ಟು ಈ ನೇಚರು ನಿಮಗೆ ಒಳ್ಳೇದು ಮಾಡಬೇಕು ಅಂತ ಬಯಸುತ್ತೆ, ನಿಮಗೆ ಒಳ್ಳೇದು ಮಾಡಬೇಕು ಅಂತ ಬಯಸುತ್ತೆ, ನಿಮಗೇನಾದರೂ ಕೊಡಬೇಕು ಅಂತ ಬಯಸುತ್ತೆ. ವೆದರ್ ಇಟ್ ಈಸ್ ಮನಿ, ಪವರ್, ನೆಮ್ಮದಿ, ಪೀಸ್, ಹ್ಯಾಪಿನೆಸ್, ವಾಟ್ ಎವರ್ ಇಟ್ ಈಸ್. ಇದು ಒಂದು ಸೀಕ್ರೆಟ್ ತಿಳ್ಕೊಳ್ಳಿ, ಮನಿ ಈಸ್ ನಾಟ್ ದ ಸೋರ್ಸ್ ಆಫ್ ಆಲ್ ದ ಥಿಂಗ್ಸ್. ಕೆಲವೊಂದು ವಿಷಯಗಳನ್ನ, ಥಿಂಗ್ಸ್ಗಳನ್ನ ನಾವು ದುಡ್ಡಿದ್ರೂ ಕೂಡ ತಗೊಳಕ್ಕಾಗೋದಿಲ್ಲ. ಆ ದುಡ್ಡಿಲ್ದ್ರೂ ತಗೊಳಕ್ಕಾಗದೇ ಇರೋವಂಥ ವಿಷಯಗಳನ್ನ ನೀವು ನಿಮ್ಮ ಜೀವನದಲ್ಲಿ ಹುಡುಕಿ ಅವನ್ನ ನೀವು ಫಾಲೋ ಮಾಡಿದ್ರೆ, ಅಥವಾ ಅವಕ್ಕೆ ನೀವು ಇಂಪಾರ್ಟೆನ್ಸ್ನ ಕೊಟ್ಟರೆ, ಆ ವಸ್ತುಗಳು ಅಥವಾ ಆ ಥಿಂಗ್ಸು ನಿಮಗೆ ನೀವು ದುಡ್ಡು ಕೊಟ್ಟು ಏನೇನು ತೊಗೊಬೋದು ಅವೆಲ್ಲ ತೊಗೊಳಕ್ಕೂ ಶಕ್ತಿಯನ್ನು ಕೊಡ್ತವೆ ಅನ್ನೋದು ಇದು ನನಗೆ ಅನಿಸಿರೋ ಒಂದು ಭಾವನೆ. ಇದು ಅಂತೂ ಸತ್ಯ. ಇಂಗ್ಲೀಷಲ್ಲಿ ಹೇಳ್ತಾರೆ ಅದಕ್ಕೆ ಅಂದರೆ, there are lot of things which money cannot buy, and money is equal to oxygen. But if you concentrate on things that which money cannot buy, those things give you power to the things which money can buy. This is the secret of this universe. The more early you understand, the more happy you live your life. Be happy, be peace, be live in harmony. Sadhu, sadhu, sadhu.